ನಮಸ್ತೆ. ನಾನು ನಿಮಗೆ ಇವತ್ತು ಹೇಳಕೊಟ್ಟಿರುವಂಥ ಒಂದು ಕತೆ, ಇವಾಗ ಎಲ್ರಿಗೂ ಫೇಮಸ್ ಆಗಬೇಕು ಅನ್ನೋ ಆಸೆ, ಹೆಸ್ರು ಗಳಿಸ್ಬೇಕು ಅನ್ನೋ ಆಸೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಯಾವುದೇ ಒಂದಾದರೂ ಟಿ ಆರ್ ಪಿಗೋಸ್ಕರ ಅಥವಾ ಅವ್ರಿಗೆ ವ್ಯೂಸು ಜಾಸ್ತಿ ಬರಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಫೇಕ್ ನ್ಯೂಸ್ ಎಲ್ಲ ಹಾಕ್ಬಿಡ್ತಾರೆ. ಸತ್ತಿರೋರನ್ನ ಬದುಕಿಸ್ತಾರೆ, ಬದುಕಿರೋರನ್ನ ಸಾಯಿಸ್ತಾರೆ. ಹೀಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ವೀಡಿಯೋಸ್ನ ಮಾಡ್ತಾರೆ, ನ್ಯೂಸ್ನ ಹೇಳ್ಬಿಡ್ತಾರೆ. ಅದರಿಂದ ಬೇರೆಯವ್ರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಅವ್ರ ನ್ಯೂಸು, ಅವರು ಏನು ಚಾನಲ್ಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ವ್ಯೂಸ್ ಬರಬೇಕು, ಅದಷ್ಟೇ ಅವ್ರ ತಲೆ ಒಳಗಡೆ ಇರುವಂಥದ್ದು. ಅದು ಬಿಟ್ಟರೆ ಬೇರೆ ಏನೂ ಬೇಕಾಗಲ್ಲ. ಅಂಥದ್ದೇ ಒಂದು ಚಿಕ್ಕ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಆ್ಯಸ್ ಯೂಶ್ವಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಒಬ್ಬ ಕುಟುಂಬ, ಅದು ತಲೆತಲಾಂತರದಿಂದ ಕಳ್ಳತನವನ್ನೇ ಕಸುಬಾಗಿಸ್ಕೊಂಡಂತಹ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಎಲ್ಲರೂ ಅಂದರೆ ತಾತ, ಮುತ್ತಾತ, ಅವ್ರ ಮಕ್ಕಳು, ಮರಿ ಮಕ್ಕಳು, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಕಳ್ಳತನನೇ ಮಾಡ್ತಿರ್ತಾರೆ. ಅವ್ರ ಕಸುಬೇ ಕಳ್ಳತನ ಆಗಿರುತ್ತೆ. ಅವರು ಎಲ್ಲ ಈಗಿನ ಥರ ಅಂದರೆ ಇವಾಗೆಲ್ಲ ತುಂಬ ಡೆವಲಪ್ ಆಗಿಬಿಟ್ಟಿದ್ದೀವಿ ನಾವು. ಯಾರು ಮನೆಗಳಲ್ಲಿ ದುಡ್ಡು, ಕಾಸು, ಒಡವೆ, ವಸ್ತುಗಳನ್ನು ಅಷ್ಟಾಗಿ ಇಟ್ಕೊಳ್ಳಲ್ಲ. ಅಲ್ಲದೆ ಈಗ ಆನ್ಲೈನ್ ಪೇಮೆಂಟ್ ಬಂದಿರೋದ್ರಿಂದ ಎಲ್ಲ ಬ್ಯಾಂಕ್ ಥ್ರೂನೇ ಆಗುತ್ತೆ. ಯಾರೂ ಅಮೌಂಟನ್ನು ಇಟ್ಕೊಳ್ಳಲ್ಲ. ಹಂಗಾಗಿ ಕಳ್ಳತನ ಮಾಡೋರಿಗೂ ಇವಾಗ ಸ್ವಲ್ಪ ಕಷ್ಟನೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈಗ ಜಾಸ್ತಿ ಸೈಬರ್ ಕ್ರೈಮು ಜಾಸ್ತಿ ಆಗಿಬಿಟ್ಟಿರೋದು ಅದೇ ಕಾರಣಕ್ಕೆ. ಹಂಗಾಗಿ ಕಳ್ಳತನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಆ ಕುಟುಂಬದ ಒಬ್ಬ ಒಂದು 25-26 ವಯಸ್ಸಿನ ಯುವಕ ಕಳ್ಳತನವನ್ನು ಮಾಡಬೇಕಾಗಿರುತ್ತೆ. ಅಂದರೆ ಅವನ ಜವಾಬ್ದಾರಿ ಇವಾಗ ಕಳ್ಳತನ ಮಾಡುವಂಥದ್ದು. ಹಾಗಾಗಿ ಅವನಿಗೆ ಕಳ್ಳತನ ಮಾಡಬೇಕು. ಎಲ್ಲೂ ಕಳ್ಳತನ ಮಾಡೋಕ್ಕೆ ಅವನಿಗೆ ಬೇಕಾದಂಥದ್ದು ವಸ್ತುಗಳು ಸಿಗ್ತಾನೇ ಇರಲ್ಲ. ಹಣ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಬೆಳ್ಳಿ, ಚಿನ್ನ ಏನೂ ಸಿಗ್ತಾ ಇರಲ್ಲ. ಸುಮ್ಮನೆ ಸಣ್ಣ ಪುಟ್ಟದ್ದು ಕಳ್ಳತನ ಮಾಡಿ ಎಷ್ಟು ದಿನ ಜೀವನ ಮಾಡೋಕ್ಕಾಗುತ್ತೆ? ಏನೂ ಸಿಗ್ತಾ ಇರಲ್ಲ. ಆವಾಗ ಅವ್ನಿಗೆ ಯೋಚನೆ ಆಗುತ್ತೆ, ಏನು ಮಾಡೋದು, ಹಿಂಗಾಗಿದ್ರೆ ಹಿಂಗೆ ಜೀವನ ಮುಂದೆ ಅಂತ ಅಂದಾಗ ಅಲ್ಲಿ ಒಬ್ಬ ರಾಜಕಾರಣಿ ಭಾಷಣವನ್ನು ಮಾಡ್ತಾ ಇರ್ತಾನೆ. ಆ ಭಾಷಣವನ್ನು ಮಾಡಿದಾಗ ರಾಜಕಾರಣಿಯ ಭಾಷಣವನ್ನು ಕೇಳ್ತಾ ಹಂಗೆ ಅಕ್ಕಪಕ್ಕ ಎಲ್ಲ ಗೊತ್ತಲ್ಲ, ಜನಗಳು ಮಾತಾಡ್ಕೊಳ್ಳೋವಂಥದ್ದು. ಅಯ್ಯೋ ಇವ್ನಿಗೇನು ಬಾರಪ್ಪ, ಒಡೆದು ಮಡಗಿಯಾನೆ ಬೇಕಾದಷ್ಟು, ಒಂದಷ್ಟು ಹಂಚ್ತಾನೆ ಎಲೆಕ್ಷನ್ನಲ್ಲಿ, ಜನಗಳಿಗೆ ದುಡ್ಡು ಕೊಡ್ತಾನೆ. ಅದು ಅಪೋಸಿಷನ್ ಪಾರ್ಟಿ ಇದನ್ನು ನೋಡ್ಕೊಂಡು ದುಡ್ಡು ಹೊಡಿತಾನೆ. ಅವ್ರು 2 ಹೊಡೆದ್ರೆ ಇವ್ರು 2.5, ಅವನು 1 ಹೊಡೆದ್ರೆ ಇವನು 1.5, ಹಂಗೆ ನೋಡಿ ಹೊಡಿತಾರೆ. ಆಟೋಮೆಟಿಕ್ಕಾಗಿ ಎಲೆಕ್ಷನಲ್ಲಿ ಗೆಲ್ತಾರೆ. ಅವ್ರಿಗೇನು ದುಡ್ಡಿಗೆ ಬರೋಣ, ಬೆಲ್ಲ ಬ್ಲ್ಯಾಕ್ ಮನಿನ ಇಟ್ಕೊಂಡಿರ್ತಾರೆ ಮನೇಲಿ, ಖರ್ಚು ಮಾಡ್ತಾರೆ. ಹಂಗಾಗಿ ಅವ್ನಿಗೇನು ಕಡಿಮೆನಾ ಅಂತ ಮಾತಾಡ್ಕೊಳ್ಳೋದು ಅವನು ಕಿವಿಗೆ ಬೀಳುತ್ತೆ. ಅವಾಗ ಅವನ ತಲೆಯಲ್ಲಿ ಓಡುತ್ತೆ, ಹೌದು ಮಾಡಿದ್ರೆ ಇಂಥ ರಾಜಕಾರಣಿಗಳ ಮನೆಯಲ್ಲೇ ಕಳ್ಳತನ ಮಾಡಬೇಕು, ಬೇರೆ ಎಲ್ಲರೂ ಸಣ್ಣ ಪುಟ್ಟ ಕಳ್ಳತನ ಮಾಡಿದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಆ ರಾಜಕಾರಣಿ ಮನೆಯ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಕಾಯೋಕ್ಕೆ ಶುರು ಮಾಡ್ತಾನೆ. ಯಾವ ಟೈಮಲ್ಲಿ ಹೋಗೋದು, ಹೆಂಗೆ, ಏನು, ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ಹಿಂಗೆ ಒಂದು ಸ್ವಲ್ಪ ಗಮನಿಸ್ತಾ ಬರ್ತಾನೆ. ಅವ್ನಿಗೊಂದು 10-12 ದಿನ ಆದರೂ ಆ ಕಾಂಪೌಂಡ್ ದಾಟೋಕ್ಕೆ ಆಗಲ್ಲ. ಅದಾದಮೇಲೆ ಸ್ವಲ್ಪ ಮುಂದೆ ಹೋಗಿ ಒಂದು ಹಂತಕ್ಕೆ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋದಾಗ ಅವನಿಗೆ ತುಂಬ ದೊಡ್ಡ ಬಂಗಲೆ. ಎಲ್ಲೋದೆ ಎಲ್ಲಿ ಬಂದೆ ಅಂತಲೇ ಗೊತ್ತಾಗಲ್ಲ ಅವನಿಗೆ. ಸರಿ ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಆ ರೂಮು ಆ ರಾಜಕಾರಣಿಯ ಮಗಳು ರೂಮು. ಅವನಿಗೂ ಗೊತ್ತಿಲ್ಲ ಯಾರ ರೂಮು ಏನು ಅಂತ, ಅವನಿಗೂ ಗೊತ್ತಿಲ್ಲ. ರಾಜಕಾರಣಿಗಳು ಬರ್ತಾ ಇರ್ತಾರಲ್ಲ, ಅವ್ರ ಹಿಂದೆ ಮುಂದೆ ಎಲ್ಲ ಬೇರೆ ಜನಗಳು ಇರ್ತಿರ್ತಾರೆ. ಅವನಿಗೆ ಭಯ ಆಗಿ ಆ ಒಂದು ರೂಮ್ ಸಿಗುತ್ತೆ, ಆ ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಆ ರೂಮ್ ಒಳಗಡೆ ಹೋದಾಗ ಅದು ಆ್ಯಕ್ಚುಲಿ ಆ ರಾಜಕಾರಣಿಯ ಮಗಳದು. ಅವಳು ಸಹ ಆಗ್ತಾನೆ ಏನೋ ಫ್ರೆಶ್ ಅಪ್ ಆಗಿ ಏನೋ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅರೆ ರೂಮ್ಗೆ ಬರ್ತಾಳೆ. ಬಂದಾಗ ಅವನು ಕಬೋರ್ಡ್ ಒಳಗಡೆ ಬಚ್ಚಿಕೊಂಡ್ಬಿಡ್ತಾನೆ. ಅವಳಿಗೂ ಗೊತ್ತಿಲ್ಲ ರಾಜಕಾರಣಿ ಮಗಳಿಗೆ ಇಲ್ಲಿ ಕಳ್ಳ ಇದ್ದಾನೆ ಅಂತ. ಅವಳು ಬಟ್ಟೆ ತೊಗೊಳಕ್ಕೆ ಕಬೋರ್ಡ್ ಒಳಗಡೆ ಹೋದಾಗ ಅಲ್ಲಿ ಅವಳನ್ನು ನೋಡಿ ಆ ಕಳ್ಳ ಮೂರ್ಛೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಯಾಕಂದರೆ ಸಡನ್ನಾಗಿ ಅವನಿಗೆ ಭಯ ಆಗುತ್ತೆ. ದೊಡ್ಡ ರಾಜಕಾರಣಿ, ಅವನ ಮನೆ ಕಳ್ಳತನಕ್ಕೆ ಬಂದಿದ್ದೀನಿ, ಇನ್ನು ಗಲ್ಲೇ ಗ್ಯಾರಂಟಿ, ಅದರಲ್ಲದೆ ಅವಳ ಮಗಳು ರೂಮಿಗೆ ಬಂದಿದ್ದೀನಿ, ಇನ್ನೇನಾಗುತ್ತೋ ಎತ್ತಾಗುತ್ತೋ, ಅಷ್ಟೇ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡು ಅಲ್ಲೇ ಆ ಟೆನ್ಷನ್ಗೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಕೊನೆಗೆಲ್ಲ ಸೇರ್ತಾರೆ, ಮಾತುಕತೆ ಗದ್ದಲ ಎಲ್ಲ ಆಗುತ್ತೆ. ಅದಾದಮೇಲೆ ಅವನು ಮೂರ್ಛೆ ಹೋಗಿದ್ದವನು ಅವನಿಗೆ ಕಾನ್ಷಿಯಸ್ಸೇ ಬಂದಿರಲ್ಲ. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾನೆ. ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂದಿರುತ್ತೆ. ಏನು, ರಾಜಕಾರಣಿಯ ಮಗಳ ಪ್ರೇಮದಾಟ. ರಾಜಕಾರಣಿಯ ಮನೆಯಲ್ಲಿ ರಾಜಕಾರಣಿಯ ಮಗಳ ಪ್ರಿಯಕರ
ಹಿಂಗೆ ಹೆಂಗೆ ಬೇಕೋ ಹಂಗೆ ಬ್ರೇಕಿಂಗ್ ನ್ಯೂಸ್ಗಳು. ಅಲ್ಲೇ ಇದ್ದಂಥ ಒಬ್ಬ ಸಾಮಾನ್ಯ ಪತ್ರಕರ್ತ ಅವನ ಪಬ್ಲಿಸಿಟಿನ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ, ಅವನು ನೋಟಿಸ್ ಆಗೋಕ್ಕೋಸ್ಕರ ಅಲ್ಲಿ ಅವನಿಗೂ ಲಿಂಕ್ ಇಲ್ಲ, ಇವಳಿಗೂ ಲಿಂಕ್ ಇಲ್ಲ, ಯಾರಿಗೂ ಲಿಂಕ್ ಇಲ್ಲ, ಎಲ್ಲ ತೆಗೆದು ಲಿಂಕ್ ಮಾಡಿ ಎಲ್ಲ ಪೇಪರ್ ಒಂದು ನ್ಯೂಸಲ್ಲಿ ಬಂದರೆ ಸಾಕು, ಎಲ್ಲ ಚಾನಲಲ್ಲೂ ತಗೋ ಎಳೆಯುತ್ತಾ ಇರೋದೆ ಅದನ್ನೇ. ಕೊನೆಗೆ ರಾಜಕಾರಣಿಗೆ ಯಾವ ಮಟ್ಟಿಗೆ ಪ್ರೆಷರ್ ಆಗುತ್ತೆ ಅಂದರೆ, ಅವನು ಅಲ್ಪಸಂಖ್ಯಾತ, ಬಡವ, ಅವ್ರ ಜಾತಿಯವನಲ್ಲ, ಆ ಕಾರಣಕ್ಕೆ ರಾಜಕಾರಣಿಯ ಮಗಳ ಪ್ರೀತಿಯನ್ನು ಒಪ್ಕೊಂಡಿಲ್ಲ. ಇವ್ರಿಗೆ ಮೊದಲೇ 2-3 ವರ್ಷಗಳಿಂದನೂ ಸಹ ಪ್ರೀತಿ ಪ್ರೇಮ ಇತ್ತು. ರಾಜಕಾರಣಿಯನ್ನು ನೋಡಿದ ತಕ್ಷಣಕ್ಕೆ, ಅವ್ರ ಅಪ್ಪನಿಗೆ ವಿಷಯ ಗೊತ್ತಾದ ತಕ್ಷಣಕ್ಕೆ ಏನು ಯುವಕ ಮೂರ್ಛೆ ತಪ್ಪಿ ಬಿದ್ದೋದ. ಏನೋ ಗಲ್ಲಾಗುತ್ತೆ ಅಥವಾ ಕೇಸ್ ಆಗುತ್ತೆ ಅಂತ ಭಯಕ್ಕೆ ಅವನು ಮೂರ್ಛೆ ತಪ್ಪಿ ಬಿದ್ದೋದ. ಈಗ ಏನು ರಾಜಕಾರಣಿಯ ಮಗಳು ಅವನ ಪ್ರಿಯತಮೆ ಏನಿದ್ದಾಳೆ, ಅವಳು ತುಂಬ ಶೋಕ ಮಾಡ್ತಿದ್ದಾಳೆ, ತುಂಬ ಬೇಜಾರಾಗಿದ್ದಾಳೆ. ಹಿಂಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ. ಒಟ್ಟಲ್ಲಿ ಕಂಟೆಂಟು ಕ್ರಿಯೇಟಿವ್ ಆಗಿರಬೇಕು. ಕಂಟೆಂಟು ಎಲ್ಲರೂ ಇಂಥದ್ದೇ ನಮ್ಮ ಜನ ನೋಡೋದು, ಒಳ್ಳೇದು ಯಾವುದು ನೋಡಲ್ವಲ್ಲ. ಹಾಗಾಗಿ ಇಂಥದ್ದೇ ಏನು ಟ್ವಿಸ್ಟ್ ಮೇಲೆ ಆ ಟ್ವಿಸ್ಟು. ಈಗ ರಾಜಕಾರಣಿ ಮಗಳನ್ನು ಒಪ್ಕೊಳ್ಳೋಕ್ಕೆ ಮಗಳ ಮದುವೆ, ಆ ಯುವಕನೊಂದಿಗೆ ಮಗಳ ಮದುವೆ ಮಾಡೋದಕ್ಕೆ ಒಪ್ಕೊಂಡ. ವಿರೋಧ ಪಕ್ಷಗಳ ಏನು ವಿರೋಧ, ಹಿಂಗೆ ನ್ಯೂಸ್ ಮಾಡಿ ಅವನ ಆ ಹೆಣ್ಣು ಮಗಳ ಏನೂ ಸಂಬಂಧ ಇಲ್ಲದಿರೋವಂಥ ಹೆಣ್ಣು ಮಗಳ ಭವಿಷ್ಯವನ್ನು, ಆ ಕಳ್ಳನ ಭವಿಷ್ಯವನ್ನು ಇನ್ನೂ ಚೆನ್ನಾಗಿ ರೂಪಿಸೋದಕ್ಕೆ, ಹಾಗೆ ಆ ರಾಜಕಾರಣಿ ಒಳ್ಳೆಯವನೋ ಕೆಟ್ಟವನೋ ಅದು ಬೇರೆ ಪ್ರಶ್ನೆ ಆಯಿತು. ಒಟ್ಟಲ್ಲಿ ಈ ಇಕ್ಕಟ್ಟಿಗೆ ಸಿಲುಕಿಸಿದ್ದಂಥದ್ದು ಮಾತ್ರ ತುಂಬ ಏನು ಫನ್ನಿ ಅಂತ ಅನ್ಬೇಕು. ಅಥವಾ ಈ ಮೀಡಿಯಾಗಳು, ಈ ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿ ನಂಬಬೇಕು ನೋಡಿ, ಇಷ್ಟೊಂದು ಆಗೋಗುತ್ತೆ ಜಸ್ಟ್ ಒಬ್ಬ ಪತ್ರಕರ್ತನಿಂದ. ಇಂಥದ್ದು ಬೇಕಾದಷ್ಟು ನೀವು ನೋಡ್ತಾನೆ ಇರ್ತೀವಿ. ಹೇಗಿತ್ತು ಈ ಕತೆ, ಹೇಗೆ ಅನ್ನಿಸ್ತು ಹೇಳಿ. ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.